ಹಾಯ್ ಎಲ್ರು ನಮಸ್ಕಾರ. ಎಸ್, ಕಮ್ ಬ್ಯಾಕ್. ಕರೆಕ್ಟು ಮುಂಬೈ ಇಂಡಿಯನ್ಸ್ ಕಮ್ಬ್ಯಾಕ್ ಮಾಡಿದ್ದಾಯಿತು. ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರಿ. ಅದಕ್ಕಾರ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆಗತ್ತ ವೀಡಿಯೋ ಒಂಥರ ಇದು ಏನೋ ಕಾಲೇಜ್ ವರ್ಕು ಭಾಳ ಐತಿ, ಹಂಗೆ ಇದೂ ಭಾಳ ಐತಿ. ಸ್ವಲ್ಪ ಅವಾಗ ಇದು ಹಾಕಿರ್ತೈತಿ. ಓಕೆ, ಇವತ್ತಿನ ಮ್ಯಾಚ್ ಮುಂಬೈ ಇಂಡಿಯನ್ಸ್ ವರ್ಸಸ್ ಗುಜರಾತ್ ಟೈಟನ್ಸ್. ಎಲ್ಲರೂ ಅನ್ಕೊಂಡಿದ್ದೇನಾದ್ರೆ ಎಲ್ಲರೂ ಇವತ್ತು ಮುಂಬೈ ಇಂಡಿಯನ್ಸ್ ಪೂರ ತಳಗೆ ಬಿದ್ದಾರೆ IPL ಒಳಗೆ. ಪಕ್ಕ ಇವತ್ತು 100% ಗುಜರಾತ್ ಟೀಮ್ ಗೆಲ್ತಿತ್ತು ಎಲ್ಲರೂ ಅನ್ಕೊಂಡಿದ್ರು. ಸೊ ಅದನ್ನ ಉಲ್ಟಾ ಮಾಡಿದ್ರು ಮುಂಬೈ ಇಂಡಿಯನ್ಸ್. ಒಬ್ಬೊಬ್ಬರು ಇದು ಯಾರು ಯೂಟ್ಯೂಬ್ದಾಗ ಯಾರಪ್ಪ ಕಬ್ಜಾ ಅನ್ನಿಸ್ತತಿ, ಮುಂಬೈ ಬೀಚ್ನಾಗ ಆ ದಂಡಿಂತ್ರ ಈ ದಂಡಿಗೆ ಈಜ್ಕೊಂಬರ್ತಂತ ಬೇರೆ ಪ್ರಿಡಿಕ್ಷನ್ ಮಾಡಿದ್ರು. ಅಂದ್ರೆ ಗುಜರಾತ್ ಅವ್ರು ಗೆದ್ರೆ ಅಂದ್ರೆ ಏನು ಪ್ರಿಡಿಕ್ಷನ್ ಸುಳ್ಳು ಆತಂದ್ರೆ ಅಣ್ಣ ಇವತ್ತು ಗುಜರಾತ್ ಅಂತ ಹೇಳಿದೆ, ಗುಜರಾತ್ ಅವ್ರು ಸೋತರು. ಈ ಕ್ರಿಕೆಟ್ ಈಸ್ ಅ ಫನ್ನಿ ಗೇಮ್ ಅಂತ ಇದಕ್ಕೆ ಹೇಳ್ತಾರೋ. ಕ್ರಿಕೆಟ್ ಈಸ್ ಅ ಫನ್ನಿ ಗೇಮ್ ಆ್ಯಂಡ್ ಯಾವ ಟೈಮ್ದಾಗ ಏನು ಬೇಕಾದಾಗ್ಬೋದು. ಅದು ಕ್ರಿಕೆಟ್ನಾಗ ಈ ಮುಂಬೈದವ್ರು ಏಕ ಅಷ್ಟು ಸೋತಾರ್ತೆ, ಇವತ್ತು ಸೋಲ್ತರ್ತೆ ಹಾಕಿ ಬರೋಂಗಿಲ್ಲ. ಗೆದ್ದು ನೋಡಿ ಇವತ್ತು ಮುಂಬೈದವ್ರು. ಸೊ ನೆಕ್ಸ್ಟ್ ಲೆವೆಲ್ ಬಾಲಿಂಗ್ ಅಂದ್ರೆ ಟೀಮ್ನ ಮೊನ್ನೆ ಹಾರ್ದಿಕ್ ಪಾಂಡ್ಯ ಅವ್ರು ಏನು ಹೇಳಿದ್ರು ಅಂದರೆ ವಿ ಹ್ಯಾವ್ ಟು ಟೇಕ್ ಟಫ್ ಡಿಸಿಷನ್ಸ್ ಅಂತ ಹೇಳಿದ್ರು. ಆ ಟಫ್ ಡಿಸಿಷನ್ಸ್ ಏನು ಗೊತ್ತು, ಒಂದು 3 ಮಂದಿ ಹೊರಗೆ ಹಾಕಿದ್ರು. ಒಂದು ಶಾರ್ದುಲ್ ಠಾಕೂರ್, ಇನ್ನೊಂದು ದೀಪಕ್ ಚಹರ್, ಇನ್ನೊಂದು ರಿಯಾನ್ ತ್ರಿಕಲ್ಟನ್. 3 ಮಂದಿನ ಸ್ಟ್ರೈಟ್ ಅವೇ ಮುಂಬೈ ಟೀಮಿಂದ ಹೊರಗೆ ಹಾಕಿದ್ದು ಇವತ್ತು ಮುಂಬೈ ಇಂಡಿಯನ್ಸ್ ಟೀಮ ಮ್ಯಾಚ್ಗಿಂತ ಮುಂಚೆ. ಈ ಎಫೆಕ್ಟ್ ಎಂತ ಇತ್ತಂದ್ರೆ ಯಾರು ಅಶ್ವಿನಿ ಕುಮಾರ್ ಬಂದರು, ಮತ್ತು ಭರತ್ ಕಿಶನ್ ಅಂತ ಅವ್ರು ಬಂದರು, ಮತ್ತು ಸ್ಯಾಂಟ್ನರ್ ಬಂದರು. ಮೇನ್ ಇವರು ಯಾರು ರಿಯಾನ್ ತ್ರಿಕಲ್ಟನ್ ಹೊರಗೆ ನಿಂತಲ್ಲಿ ಸ್ಯಾಂಟ್ನರ್ ಬಂದರು, 2 ವಿಕೆಟ್ ತೊಗೊಂಡ್ರು. ಮೇನ್ ಇಂಪ್ಯಾಕ್ಟ್ ಆತ. ಮತ್ತು ಅಶ್ವಿನಿ ಕುಮಾರ್ ಆಸ್ ಇಂಪ್ಯಾಕ್ಟ್ ಪ್ಲೇಯರೇ ಬಂದರು, 4 ವಿಕೆಟ್. ಓಕೆ, ಮತ್ತಿನ್ನು ಇವ್ರು ಯಾರು ದೀಪಕ್ ಚಹರ್ ತೆಗೆದುಕೋದ್ರೆ, ದೀಪಕ್ ಚಹರ್ ತೆಗೆದುಕೋದಿದ್ದು ಇಟ್ ಈಸ್ ಎ ಗೇಮ್ ಚೇಂಜರ್ ಹೇಳ್ಬೇಕು. ಯಾಕಂದ್ರೆ ಮುಂಬೈದವ್ರು 8 ಮ್ಯಾಚ್ ಆಡಿದ್ರು, ಈಗ 8 ಮ್ಯಾಚ್ ಸೋತಿರಲಿಲ್ಲ ಮುಂಬೈದವರು. ಆ 8 ಮ್ಯಾಚ್ ಸೋತಿದ್ರೊಳಗೆ ಪ್ರತಿ ಮ್ಯಾಚ್ ಫಸ್ಟ್ ಓವರೆಲ್ಲ ದೀಪಕ್ ಚಹರ್ ಹಾಕ್ತಾರೆ. ಆದರೆ ದೀಪಕ್ ಚಹರ್ ಇಲ್ಲದಕ್ಕೆ ಫಸ್ಟ್ನೇ ಓವರ್ ಬುಮ್ರಾ ಬಂದು ಹಾಕಿದ್ರು. ಬುಮ್ರಾ ಬಂದಿದ್ದು 1ನೇ ಓವರ್ನಾಗ ಯಾರು ಔಟ್ ಆದ್ರು? ಸಾಯಿ ಸುದರ್ಶನ್. MR ಕನ್ಸಿಸ್ಟೆನ್ಸಿ ಯಾರೋ ಗುಜರಾತ್ ಟೀಮಿಗೆ ಅಂಥ ಮನುಷ್ಯನ ಔಟ್ ತೆಗೆದಿದ್ದು ಜಸ್ಪ್ರೀತ್ ಬುಮ್ರಾ. 1ನೇ ಓವರ್ ಕೊಟ್ಟಾಗ ಬುಮ್ರಾ ಯಾವಾಗಿದ್ದು ಅವ್ರ ಪರ್ಫಾರ್ಮೆನ್ಸ್ ಕೊಟ್ಟದ. ಸೊ ಇವತ್ತು ಅವ್ರು ಹೊಳ್ಳಿ ರೀಕ್ರಿಯೇಟ್ ಮಾಡಿದ್ದಾಯ್ತು ಇವತ್ತಿನ ಮ್ಯಾಚ್ನಾಗ. ನೆಕ್ಸ್ಟ್ ಲೆವೆಲ್ ಬಾಲಿಂಗ ದ ಗೋಟ್ ಬುಮ್ರಾ ಅವ್ರಂತ. ಇನ್ನು GT ಅವ್ರ ಮ್ಯಾಚ್ ಬಗ್ಗೆ ಏನು ಹೇಳ್ತಾರೆ ನೀವು? GT ಅವರು ಇವರು ಇಲ್ಲೇ ಬರ್ತೈತಿ ಯಾವ ಟೆಸ್ಟ್ ಟೀಮ್ ಮಾಡ್ಕೋಬೇಕಾಯ್ತು. ಒಂಥರ ಏನೋ ಈ ಆಸ್ಟ್ರೇಲಿಯಾ ಟೆಸ್ಟ್ ಟೀಮ್ ಹೆಂಗೈತಿ, ಇಂಡಿಯಾ ಟೆಸ್ಟ್ ಟೀಮ್ ಹೆಂಗೈತಿ, ಹಂಗೊಂದು ಗುಜರಾತ್ ಟೆಸ್ಟ್ ಟೀಮ್ ಮಾಡಿಬಿಟ್ರಂತ ಸುಮ್ಮ ಅದು ಬಂದು ಗಿಲ್ಲು ಬಿಟ್ಟುಬಿಟ್ರು. ಆ ಟೀಮ್ನ ಇರೋರು 3 ಮಂದಿ ಅದಾರ. ಒಂದು ಸಾಯಿ ಸುದರ್ಶನ್, ಬಟ್ಲರ್, ಶುಭ್ಮನ್ ಗಿಲ್. ಇವ್ರು 3 ಮಂದಿ ಆಡಿದ್ರು ಆ ಟೀಮ್. ಹಂಗೆ ಹೋಗ್ತಿದ್ರು ಆಸ್ಟ್ರೇಲಿಯಾ ಟೀಮ್. ಅವ್ರು 3 ಮಂದಿ ಬಿದ್ದರೆ ನಿಮ್ಗೆ ಜಿಂಬಾಬ್ವೆ ಟೀಮ್ ಬಿದ್ದ ಕಡೆ ಆಡ್ತಾರೆ. ಮತ್ತು ಇನ್ನು ಜಿಂಬಾಬ್ವೆದವ್ರು ಹಿಂಗೆ ಮಾಡಿ ಆಮಿಗೆ ಹತ್ತಿ ಏನರ ಪಾರು ಮಾಡ್ತಾರೆ. ಒಂದು ವೇಳೆ 3 ಮಂದಿ ಔಟ್ ಆದರೆ ಈಗ ಬಾಕೆಟ್ ಹೊಲ್ಸಿದ್ದು ಮತ್ತು ತೆಗೆದು ಯಾರು ಗುಜರಾತ್ ಟೀಮ್ನ. ಸೊ ಅದೇ ಥರ ಇವತ್ತು ಎಫೆಕ್ಟ್ ಆಗಿದ್ದು. ಇವತ್ತು ಲಗುಟ್ 3 ಮಂದಿ ಔಟ್ ಆಗಿದ್ದು. ಬಟ್ಲರ್, ಸಾಯಿ ಸುದರ್ಶನ್, ಗಿಲ್ ಆಯ್ತು ಎಲ್ಲ 100 ಒಳಗೆ ಔಟ್ ಆದರು. GT ಟೀಮ್ನವ್ರು. GT ಟೀಮ್ನ ಮೊದಲಿಂತರೂ ಇದೇ ಐತಿ ಅಂದರೆ 2022 ಕಪ್ ಹೆಂಗಿದ್ರು ಅಂದ್ರೆ ಅವ್ರಿಗೆ ಶುಭ್ಮನ್ ಗಿಲ್ ಫಾರ್ಮ್ನಾಗಿದ್ದರು, ಸಾಯಿ ಸುದರ್ಶನ್ ಫಾರ್ಮ್ನಾಗಿದ್ದರು, ಮತ್ತು ಅವ್ರು ವೃದ್ಧಿಮಾನ್ ಸಹ ಅವರೆಲ್ಲ ಇದ್ದರು. ತಾಳಗೆ ನಿಮ್ಗೆ ಯಾರೋ ವಾಟಿ ಅಂಥ ಫಾರ್ಮ್ ಆಫ್ ಪೀಸ್ ಲೈಫ್ನಾಗಿದ್ರೆ 2022 ಬಂದಿದ್ದ ಮ್ಯಾಚಲ್ಲಿ ಅವ್ರಿಗೆ ಗೆಲ್ಲಿಸಿದ್ರು. ಹಾರ್ದಿಕ್ ಪಾಂಡ್ಯ ಇದ್ರೆ ಆ ಟೀಮ್ನಾಗ. ಆದರೆ ಈಗ ಹಾಗಿಲ್ಲ. ಯಾವಾಗ ಹಾರ್ದಿಕ್ ಪಾಂಡ್ಯ ಗುಜರಾತ್ ಟೀಮ್ ಬಿಟ್ಟು ಹೋದ್ರು ಅದೊಂದು ಎಫೆಕ್ಟ್ ಭಾಳ ಬಿತ್ತು ಗುಜರಾತ್ ಟೀಮ್ನವ್ರಿಗೆ. ಸೊ ಅದು ಈಗ ಹೊರಗೆ ಬಂತು. ಇವತ್ತಿನ ಮ್ಯಾಚ್ ಕಡೆ ಬಂದ್ರೆ ಮುಂಬೈ ಇಂಡಿಯನ್ಸ್ ವರ್ಸಸ್ ಗುಜರಾತ್ ಟೈಟನ್ಸ್. ಹೇಳ್ಬೇಕಾದ್ರೆ ನಿಮಗೆ ಮ್ಯಾಚಿನ ಬಗ್ಗಿಂತ ಪೀಟಿಗೆ ಹಾಕೋದ್ರೊಳಗೆ 3 ನಿಮಿಷ ಮುಗಿದೋತ್ತೆ. ಕ್ವಿಕ್ಕಾಗಿ ಮ್ಯಾಚ್ ಪುಟ್ಕಡೆ ಬಂದ್ಬಿಡ. ಮುಂಬೈ ಇಂಡಿಯನ್ಸ್ ವರ್ಸಸ್ ಏನಂತೆ ಗುಜರಾತ್ ಟೈಟನ್ಸ್. ಟಾಸ್ ಗೆದ್ದು ಗುಜರಾತ್ ಟೈಟನ್ಸ್ ಅಂದಿದ್ದು ನಾವು ಚೇಂಜ್ ಮಾಡ್ತೀವಿ ಅಂದರು. ಮುಂಬೈದ ಹೆವಿ ಖುಷಿಯಾಗಿತ್ತು. ಏನಂದ್ರೆ ಈ ಪಿಚ್ನಾಗ ಅಂದ್ರೆ ಅಹಮದಾಬಾದ್ ಪಿಚ್ನಾಗ ಫಸ್ಟ್ ಬ್ಯಾಟಿಂಗ್ ಯಾರು ಹೆಚ್ಚು ಮಾಡ್ಯಾರಲ್ಲ ಅವರು ಹೆಚ್ಚಾನ್ಸ್ ಮ್ಯಾಚ್ ಗೆದ್ದರು ಮುಂಬೈನ ಅದು ಗುಜರಾತ್ನ ಅಹಮದಾಬಾದ್ ಪಿಚ್ನಾಗ. ಅದು ಹೆವಿ ಖುಷಿಯಾಗಿದ್ದು ಹಾರ್ದಿಕ್ ಪಾಂಡ್ಯ ಅವ್ರಿಗೆ. ಟಾಸ್ ಸೋತು ತಮಗೇನು ಬೇಕಾಯ್ತು ಅದು ಸಿಕ್ಕಿದ್ದು ಹಾರ್ದಿಕ್ ಪಾಂಡ್ಯ ಅವ್ರಿಗೆ. ಟಾಸ್ ಸೋತು ಅಂತ ಫಸ್ಟ್ ಬ್ಯಾಟಿಂಗ್ ಬಂದರು. ಡ್ಯಾನಿಶ್ ಮ್ಯಾಲಿವರ್ ಆ್ಯಂಡ್ QDK ಅಂತ ಕ್ವಿಂಟನ್ ಡಿ ಕಾಕ್ ಬಂದಿದ್ದು. ಡ್ಯಾನಿಶ್ ಮ್ಯಾಲಿವರ್ ಫಸ್ಟ್ನೇ ಮ್ಯಾಚ್ ಅಷ್ಟೇನು ಇಂಪ್ಯಾಕ್ಟ್ ಮಾಡೋಕ್ಕಾಗಲಿಲ್ಲ. ಫಸ್ಟ್ ಬಂದ ಕೂಡಲೇ ಔಟ್ ಆದರು. ಅವ್ರದ್ದು ನೆಕ್ಸ್ಟ್ ಬಂದ ಕೂಡಲೇ ಬಂದಿದ್ದು ಏನು ಹೇಳ್ಬೇಕಾದ್ರೆ ಇವತ್ತು ತಿಲಕ್ ವರ್ಮಾ ಮತ್ತು ಆ್ಯಂಡ್ ನಮಂದಿರ್ ಇವರಿಬ್ಬರು ಆಟನೇ ಚೇಂಜ್ ಮಾಡಿರುತ್ತೆ ಮುಂಬೈ ಇಂಡಿಯನ್ಸ್ ಟೀಮಿಗೆ. ಅಂದರೆ ಒಬ್ಬ ವ್ಯಕ್ತಿ ಈ ಪರಿ ಟ್ರೋಲ್ ಆದ್ರಂದ್ರೆ ಪ್ರತಿ ವರ್ಷ ಅವರೆಲ್ಲ 100% ಕೊಟ್ಟರು. ಈ ವರ್ಷ ಭಾಳ ಮಂದಿ ಡೌಟ್ ಇಟ್ಟಿದ್ರು ತಿಲಕ್ ವರ್ಮಾ ಮೇಲೆ. ತಿಲಕ್ ವರ್ಮಾ ಸೀಸನ್ ಮುಗಿತು, ತಿಲಕ್ ವರ್ಮಾ ಕತೆ ಮುಗಿತು. ತಿಲಕ್ ವರ್ಮಾ ಟೀಮ್ ಇಂಡಿಯಾ ಅಂತ ಹೊರಗೆ ಬರ್ತಾರೆ ರೌಂಡ್ಗೇನ. ಏನದು ಆಡಿದ್ದು ಲಾಸ್ಟ್ ನಾನು ನೋಡ್ಲತ್ತಿದ್ದೆ 21 ಬಾರಿಗೆ ಬರೀ 18 ರನ್.
ನೆಕ್ಸ್ಟ್ 23 ಬಾಲಿಗೆ 80 ರನ್. ನಾವೊಂದು ಬಿ ಸಿ ಸಿ ಆದವ್ರಿಗೆ ಏನು ಹೇಳ್ಬೇಕಾರೆ, ಈ ಸ್ಪೀಡ್ ಇಡ್ತಾರಲ್ಲ 1 to 50 ಎಷ್ಟು ಬಾಲ್ ಸ್ಪೀಡ್ ಹೊಡಿತಾರೆ ಅದು ನಾಟಕ ಅದ್ಬಿಟ್ಟು ಮಾಡೋದಲ್ಲ. ಬಾಲ್ 1ರಿಂದ 20 1ರಿಂದ 10 ಸ್ಪೀಡ್ ಬಾಲ್ ಹೊಡೆದ್ರು, 20ರಿಂದ 38 ಬಾಲಿಗೆ ಹೊಡೆದ್ರು, 30ರಿಂದ 42 ಹಿಂಗೆ ಇಟ್ಟರೆ ಪ್ಲೇಯರ್ಸ್ಗೆ ಕರೆ ಎಷ್ಟು ಫಾಸ್ಟ್ 50 ಅನ್ನೋದು ಗೊತ್ತಾಕೈತಿ. ಸೊ ಹಿಂಗಿದ್ರೆ ಮಸ್ತಾಗಿರ್ತೈತಿ. ಅದಕ್ಕೆ ಇವತ್ತು 21 ಬಾಲಿಗೆ 18 ಇದ್ದಾರು, ನೆಕ್ಸ್ಟ್ 23 ಬಾಲಿಗೆ 80 ರನ್ ಹೊಡಿತಾರೆ. ದಿಸ್ ಇಸ್ ಸ್ಟಾರ್ಟ್. ನಾನು ಕಾಮಿಡಿ ಮಾಡ್ಲತ್ತಿಲ್ಲ, ಇಲ್ಲಿ ರಿಯಲ್ ಅಂದ್ರೆ ರಿಯಲ್ ಹೇಳತ್ನಿ. ಇವತ್ತು ತಿಲಕ್ ವರ್ಮ ಅವ್ರು ಆಡಿದ್ದು ಅನ್ರಿಯಲ್ ಹಿಟ್ಟಿಂಗ್, ನೆಕ್ಸ್ಟ್ ಲೆವೆಲ್ ಆಡಿದ್ರಿ. ಈ ಕಡೆ ನಮ್ಮಂದಿರ ತಿಲಕ್ ವರ್ಮ ಅವರು ಸ್ಟೇಜ್ ಸೆಟ್ ಮಾಡಿ ಕೊಟ್ಟಿದ್ದ ನಮ್ಮಂದಿರ. ಒಂದು ವೇಳೆ ತಿಲಕ್ ವರ್ಮ ಮಾಡೋ ಟೈಮ್ದಾಗ ನಮ್ಮಂದಿರ ಏನಾರ ಹೊಡ್ಯಕ್ಕೋ ಔಟ್ ಗಿಟ್ ಆಗಿದ್ದರ್ತಕೋ ತಿಲಕ್ ವರ್ಮ ಆಡೋಕ್ಕೆ ಚಾನ್ಸ್ ಇರ್ತಿರ್ಲಿಲ್ಲ. ನಮ್ಮಂದಿರ ತಿಲಕ್ ವರ್ಮ ಕಾಯ್ಕೊಂಡು ಆಡೋತಕ್ಕ ನಮ್ಮಂದಿರ ಆಡಿದ್ರು. ನಮ್ಮಂದಿರ ಔಟಾಗಿಂದ ತಿಲಕ್ ವರ್ಮ ಚಾನ್ಸ್ ಹೋಗಿ ಇನ್ನೊಂದು ಹಾರ್ದಿಕ್ ಪಾಂಡ್ಯ ಪಂಪ್ಡ್ ಅಪ್ ಆಗಿ ಏನೋ ಮೋಟಿವೇಶನ್ ಕೊಟ್ಟಿದ್ದು ತಿಲಕ್ ವರ್ಮ ಆಡಿದಾಗ ಎಲ್ಲಿ ಸಿಟ್ಟು ತಗೋತಿಲ್ಲ, ಹಾಕೊಂಡು ರುಬ್ಬಿದ್ದು ತಿಲಕ್ ವರ್ಮ. ಹೆವಿ ಅಂದ್ರೆ ಹೆವಿ ಖುಷಿ ಅಲ್ಲತ್ತಾರೆ. ಮುಂಬೈದವ್ರು ಬಂದು ಫಾರ್ಮಿಗೆ ಅಷ್ಟೇ. ನಾವಂತ್ರ ಅವ್ರ ಮೇಲೆ ಗೆದ್ದಿವ, ನಮ್ಮದು ಅವ್ರಿಗೆ ಏನು ಸೀಟಿಲ್ಲ ಹೇಳ. ಈ ಐ ಪಿ ಎಲ್ ಸೀಸನ್ ಒಳಗೆ ಯಾರ ಮೇಲೂ ನಮ್ಗೆ ಸೀಟಿಲ್ಲ. ಓನ್ಲಿ ನೋಡ್ರೆ ಇನ್ನೂ ಭಾಳ ಅಂದ್ರೆ ಕಂಟೆಂಟ್ ಕ್ರಿಯೇಷನ್ ಎಲ್ಲಿಗೆ ಒಯ್ಬೇಕಾಯ್ತು, ನಾವು ಇನ್ನೂ ಒಯ್ಯೋದೈತಿ. ಸೊ ಅದಕ್ಕೆ ಸ್ವಲ್ಪ ಪ್ರಯತ್ನ ಮಾಡೈತಿ. ನಿಮ್ಮ ಸಪೋರ್ಟ್ ಹಾಗೆ ಇರಲಿ ನಮ್ಗೆ. ಅದೇನತ್ತು ಸ್ವಲ್ಪ ದಿನದಾಗ ಗೊತ್ತಾಗೋದೈತಿ, ಹೊಸ ಸರ್ಪ್ರೈಸ್ ಅಂತ ಹೇಳ್ಬೇಕು. ಸ್ವಲ್ಪ ಬಂದು ಶಾಕನೂ ಆಗ್ಬೋದು. ಅದು ಅದೇನಂತೀವಿ ಮುಂಬರೋದ್ರಿಂದ ನಿಮಗೆ ಗೊತ್ತಾಕೈತಿ. ಸೊ ಜಿ ಟಿದ ಅಂತೂ ಸೋತೈತಿ. ನೆಕ್ಸ್ಟ್ ನಮ್ಮ ಆರ್ ಸಿ ಬಿ ಮೇಲೆ ಐತವ್ರ ಮ್ಯಾಚ. ಅವತ್ತಿನ ಮ್ಯಾಚಾಗ ಜಿ ಟಿದ ಸೋಲಿ ಅಂದ್ರೆ ನಮಗೆ ಖುಷಿ ಆಕೈತೆ. ಸೊ ಅದಕ್ಕೆ ಇಷ್ಟ ಆಯ್ತಾ ಈ ವಿಡಿಯೋ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು. ಪ್ಲೀಸ್ ಲೈಕ್ ಮಾಡೋಂಗೆ ಚಾನ್ಸ್ ಮಾಡ್ಬೇಕು. ಸೊ ಮಾತಾಡೋಷ್ಟು ಎಲ್ರಿಗೂ ನಮಸ್ಕಾರ.